ಎಪಿಸೋಡ್ 5 ದ್ರೋಣಾಚಾರ್ಯರ ಅಂತ್ಯ. ಕುರುಕ್ಷೇತ್ರದ ಮಹಾಸತ್ಯ. ಯುದ್ಧ ಅದು ಕೇವಲ ಶಸ್ತ್ರಗಳ ಘರ್ಷಣೆಯಲ್ಲ, ಅದು ಮನಸ್ಸಿನ ಯುದ್ಧ. ಅದು ಧರ್ಮ ಮತ್ತು ಅಧರ್ಮದ ಸಂಘರ್ಷ. ಕುರುಕ್ಷೇತ್ರದಲ್ಲಿ ರಕ್ತ ಹರಿಯುತ್ತಿತ್ತು, ಸೈನ್ಯಗಳು ಬೀಳುತ್ತಿತ್ತು, ಧ್ವಜಗಳು ನೆಲಕ್ಕಿಳಿಯುತ್ತಿತ್ತು. ಆ ಯುದ್ಧದ ಮಧ್ಯದಲ್ಲಿ ಅಪ್ರತಿಹತ ಶಕ್ತಿಯಾಗಿ ನಿಂತಿದ್ದರು ಅಜೇಯ ಯೋಧ. ದ್ರೋಣಾಚಾರ್ಯರನ್ನು ಸೋಲಿಸುವುದು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ. ಅವರ ಬಾಣಗಳು, ಅವರ ಯುದ್ಧತಂತ್ರ, ಅವರ ಅನುಭವ ಎಲ್ಲವೂ ಅಸಾಧಾರಣವಾಗಿತ್ತು. ಪಾಂಡವರ ಸೇನೆ ನಿಧಾನವಾಗಿ ಕುಸಿಯತೊಡಗಿತು. ಯುಕ್ತಿಯ ಅವಶ್ಯಕತೆ. ಆ ಸಮಯದಲ್ಲಿ ಕೃಷ್ಣ ಒಂದು ಗಂಭೀರ ನಿರ್ಧಾರ ಕೈಗೊಂಡರು. ಧರ್ಮವನ್ನು ಉಳಿಸಲು ಒಂದು ಯುಕ್ತಿ ಅಗತ್ಯ. ಆನೆಯ ಕಥೆ. ಯುದ್ಧಭೂಮಿಯಲ್ಲಿ ಭೀಮ ಒಂದು ಆನೆಯನ್ನು ಕೊಂದನು. ಆ ಆನೆಯ ಹೆಸರು ಅಶ್ವತ್ಥಾಮ, ಸತ್ಯದ ಪರೀಕ್ಷೆ. ಅದಾದ ನಂತರ ಕೃಷ್ಣ ಮತ್ತು ಯುಧಿಷ್ಠಿರ ಅವರಿಗೆ ಹೇಳಿದರು, ನೀನು ಹೇಳಬೇಕು. ಅಶ್ವತ್ಥಾಮ ಹತಃ. ಯುಧಿಷ್ಠಿರರು ಸತ್ಯದ ಪ್ರತಿರೂಪ, ಸುಳ್ಳು ಹೇಳದವರು, ಅರ್ಧ ಸತ್ಯ. ಆದರೆ ಅವರು ನಿಧಾನವಾಗಿ ಹೇಳಿದರು, ಅಶ್ವತ್ಥಾಮ ಹತಃ. ಕುಂಜರಃ ಅಂದರೆ ಆನೆ, ಒಬ್ಬ ತಂದೆಯ ನೋವು. ಆದರೆ ದ್ರೋಣಾಚಾರ್ಯರಿಗೆ ಕುಂಜರಹ ಕೇಳಿಸಲಿಲ್ಲ. ಅವರಿಗನಿಸಿತು, ನನ್ನ ಮಗ ಅಶ್ವತ್ಥಾಮ ಸತ್ತನು. ಆ ಕ್ಷಣದಲ್ಲಿ ಒಬ್ಬ ಮಹಾಯೋಧನಲ್ಲ, ಒಬ್ಬ ತಂದೆ ಮಾತ್ರ ಉಳಿದನು. ಆಯುಧಗಳ ತ್ಯಾಗ. ದುಃಖದಲ್ಲಿ ದ್ರೋಣಾಚಾರ್ಯರು ತಮ್ಮ ಆಯುಧಗಳನ್ನು ಕೆಳಗಿಟ್ಟರು. ಯುದ್ಧಭೂಮಿಯಲ್ಲಿ ಮೌನ ಆವರಿಸಿತು. ವಿಧಿಯ ಕ್ಷಣ. ಅದೇ ಕ್ಷಣದಲ್ಲಿ ದೃಷ್ಟದ್ಯುಮ್ನ ಮುಂದೆ ಬಂದನು. ಅವನು ಯಜ್ಞದಿಂದ ಹುಟ್ಟಿದವನು. ದ್ರೋಣಾಚಾರ್ಯರ ಅಂತ್ಯಕ್ಕಾಗಿ ಒಂದು ಕ್ಷಣದಲ್ಲಿ ಅವನು ದ್ರೋಣಾಚಾರ್ಯರ ತಲೆಯನ್ನು ಕಡಿದನು. ಮಹಾನ್ ಗುರುರ ಅಂತ್ಯ. ಯುದ್ಧ ನಿಂತಿಲ್ಲ, ಆದರೆ ಒಂದು ಮಹಾನ್ ಗುರು, ಒಂದು ಯುಗದ ಪ್ರತೀಕ ಇಂದು ಅಂತ್ಯ ಕಂಡಿತು. ಅಂತಿಮ ಸಂದೇಶ. ಇದು ಕೇವಲ ಯುದ್ಧವಲ್ಲ, ಇದು ಕರ್ಮದ ಫಲ, ಇದು ವಿಧಿಯ ಆಟ, ಇದು ಧರ್ಮದ ಸಂಕೀರ್ಣ ಸತ್ಯ. ಒಂದು ಅವಮಾನದಿಂದ ಆರಂಭವಾದ ಕಥೆ ಪ್ರತೀಕಾರದಿಂದ ಮುಂದುವರೆದಿತು ಮತ್ತು ವಿಧಿಯಂತೆ ಅಂತ್ಯವಾಯಿತು. If this story touched your heart, please take a moment to like this video, subscribe to our channel and press the bell icon so you never miss another meaningful story. And share this video with your friends and family because one good story can change one life. Your support helps us create more and life-changing videos. Thank you for being part of this journey.